ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಪಾರು ಸಿರಿ ಕುಟುಂಬ ಚಾನಲ್ಗೆ ಸುಸ್ವಾಗತ. ಇವತ್ತು ಮಸಾಲೆ ದೋಸೆ ಮಾಡುವಾಗ ಒಂದು ಖಾರ ಚಟ್ನಿ ಪುಡಿನ ಹಾಕ್ತಾರೆ. ಅದು ಹೇಗೆ ಮಾಡೋದು ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಇವತ್ತು ಮಸಾಲೆ ದೋಸೆಗೆ ಒಂದು ಚಟ್ನಿ ಪೌಡರ್ನ ಹಾಕ್ತಾರಲ್ಲ, ಆ ರೆಮಿಡಿನ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಅದು ಇವತ್ತು ಹೇಗೆ ಮಾಡೋದು, ಏನೆಲ್ಲ ಬೇಕು ಅಂತೇಳಿ ನಾನು ತೆಗೆದಿಟ್ಕೊಂಡಿದ್ದೀನಿ. ಬನ್ನಿ ಈಗ ಮಸಾಲೆ ದೋಸೆಗೆ ರುಚಿ ಕೊಡುವಂಥ, ಇನ್ನೂ ಹೆಚ್ಚಿನ ರುಚಿ ಕೊಡುವಂಥ ಒಂದು ಚಟ್ನಿ ಪೌಡರ್ನ ಮಾಡಿಕೊಂಡು ಬರೋಣ. ಅದಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳೇನೇನು ಅಂತ ನಾನು ವಿಡಿಯೋದಲ್ಲಿ ಮುಂದೆ ಹೇಳ್ತಾ ಹೋಗ್ತೀನಿ. ಈಗ ಬಾಣಲೆಗೆ ಸ್ವಲ್ಪ ಆಯಿಲನ್ನು ಹಾಕ್ಕೊಂಡು ಇಲ್ಲಿ 50 ಗ್ರಾಮ್ನಷ್ಟು ಬ್ಯಾಡಗಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಹಾಗೆಯೇ 10ರಿಂದ 12 ಗುಂಟೂರು ಮೆಣಸಿನ್ಕಾಯಿ ಅಂತಲೇ ಹೇಳ್ತಾರೆ, ಖಾರ ಮೆಣಸಿನ್ಕಾಯಿ ಹೇಳ್ತಾರೆ, ಅದನ್ನು ತೊಗೊಂಡಿದ್ದೀನಿ. ಈಗ ಇದನ್ನು ಸ್ವಲ್ಪ ಲೋ ಫ್ಲೇಮಲ್ಲಿ ಹುರ್ಕೊಳ್ಳೋಣ. ಲೋ ಫ್ಲೇಮಲ್ಲೇ ಹುರ್ಕೋಬೇಕು. ಈಗ ಇದು ಆಗಿದೆ, ಪಕ್ಕಕ್ಕೆ ತೆಗೆದಿಟ್ಕೊಳ್ಳೋಣ. ಉದ್ದಿನಬೇಳೆ 1 ಕಪ್ನಷ್ಟು ಉದ್ದಿನಬೇಳೆನ ಹಾಕ್ಕೊಳ್ಳೋಣ. ಹಾಗೆಯೇ ಇಲ್ಲಿ 1 ಸ್ಪೂನ್ನಷ್ಟು ಕಡಲೆಬೇಳೆನ ಹಾಕ್ಕೊಳ್ಳೋಣ. 1 ಕಪ್ನಷ್ಟು ಕಡಲೆ ಬೀಜನ ಹಾಕ್ಕೊಳ್ಳೋಣ. ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಈ ರೀತಿಯಾಗಿ ಫ್ರೈಯನ್ನು ಮಾಡಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಫ್ರೈಯನ್ನು ಮಾಡಿ. 1 ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ಳಿ. 1 ಸ್ಪೂನಷ್ಟು ಧನಿಯಾನ ಹಾಕ್ಕೊಳ್ಳಿ. 1 ಸ್ಪೂನಷ್ಟು ಎಳ್ಳನ್ನು ಹಾಕ್ಕೊಳ್ಳಿ. ಇಲ್ಲಿ 1/4 ಸ್ಪೂನಷ್ಟು ಮೆಂತ್ಯ, ಒಂದು 4-5 ಲವಂಗ ಮತ್ತು ಹಾಗೆ ಚಕ್ಕೆನ ಹಾಕ್ಕೊಳ್ಳಿ. ಅದಕ್ಕೆ ಕಡಲೆಕೊಪ್ಪು, ಕಡಲೆ ಬೀಜ ಹೇಳ್ತಾರೆ, ಕಡಲೆ ಹೇಳ್ತಾರೆ, ಅದನ್ನು ಹಾಕ್ಕೊಂಡು ಇದರಲ್ಲಿ ಸ್ವಲ್ಪ ಫ್ರೈಯನ್ನು ಮಾಡ್ಕೊಳ್ಳಿ. 1 ಕಪ್ನಷ್ಟು ಕೊಬ್ಬರಿನ ಹಾಕ್ಕೊಂಡು ಇದನ್ನು ಕೂಡ ಸ್ವಲ್ಪ ಫ್ರೈಯನ್ನು ಮಾಡ್ಕೊಳ್ಳಿ. ಈಗ ಇದಕ್ಕೆ ಇದನ್ನು ಕೂಡ ಸೇರಿಸ್ಕೊಳ್ಳಿ. ಎಲ್ಲ ಒಟ್ಟಿಗೆ ಹಾಕ್ಕೊಂಡು ಫ್ರೈಯನ್ನು ಮಾಡ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಅರಿಶಿಣದ ಪುಡಿಯನ್ನು ಹಾಕ್ಕೊಳ್ಳಿ. ಸ್ವಲ್ಪ ಹಿಂಗನ್ನು ಕೂಡ ಹಾಕ್ಕೊಳ್ಳಿ. ಒಂದು ಕಪ್ಪಿನಷ್ಟು ಕರ್ಬೇವಿನ ಸೊಪ್ಪು ಹಾಕಿ ಸ್ವಲ್ಪ ಈ ಥರ ಫ್ರೈ ಮಾಡಬೇಕು. ಇದು ಪೌಡರ್ ಹಾಕ್ಕೊಂಡು ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಹೋಟೆಲ್ಗಳಲ್ಲಿ ಮಸಾಲೆ ದೋಸೆಗೆ ಖಾರ ಚಟ್ನಿ ಪುಡಿನ ಹಾಕಿ ಮಸಾಲೆ ದೋಸೆನ ಮಾಡುವಂಥ ಪೌಡರು ಈಗ ಮನೆಯಲ್ಲೇ ರೆಡಿ ಆಯಿತು.
ಬನ್ನಿ ಎಷ್ಟು ಟೇಸ್ಟ್ ಆಗಿದೆ ಅಂತ ಹೇಳಿ ನೋಡಿ. ಮತ್ತೆ ಹಾಗೆ ನುಣ್ಣಗೆ ಪೌಡರ್ನ ಮಾಡ್ಕೋಬೇಕು. ಎಲ್ಲಾನು ಸೇರಿಸಿ ಪೌಡರ್ ಮಾಡ್ಕೊಂಡು ರೆಡಿ ಆಗಿದೆ. ಈಗ ಈ ಪೌಡರ್ನ ಒಂದು ಏರ್ ಕಂಟೈನರ್ ಬಾಕ್ಸ್ಗೆ ಹಾಕೊಂಡು ಅಥವಾ ಗಾಜಿನ ಬಾಟಲ್ ಇರ್ಬೋದು ಅಥವಾ ಯಾವ್ದಾದ್ರು ಟಪ್ಪರ್ವೇರ್ ಬಾಟಲ್ಗಳಿಗೆ ಅಥವಾ ಪ್ಲಾಸ್ಟಿಕ್ ಬಾಟಲ್ಗಳಲ್ಲಿ ಹಾಕೊಂಡು ಇದನ್ನ ನೀವು ಫ್ರಿಜ್ ನಲ್ಲಿ ಎತ್ತಿಟ್ಕೊಂಡ್ರೆ ತುಂಬಾ ದಿನ ಬಾಳ್ಕೆ ಬರುತ್ತೆ. ನೀವು ದೋಸೆನ ಮಾಡ್ಕೋಬೇಕಾದ್ರೆ ಈ ದೋಸೆ ಹಾಕಿದಾದ್ಮೇಲೆ ಈ ಪೌಡರ್ನ ಹಾಕೊಂಡ್ರೆ ಮಸಾಲೆ ದೋಸೆ ಇನ್ನೂ ಹೆಚ್ಚು ಟೇಸ್ಟ್ ಕೊಡುತ್ತೆ. ಬನ್ನಿ ಈಗ ಹೆಚ್ಚು ರುಚಿ ಕೊಡ್ತಕ್ಕಂಥ ಮಸಾಲೆ ದೋಸೆನ ನಾವಿವತ್ತು ಮನೆಯಲ್ಲೇ ಹೋಟೆಲ್ ಸ್ಟೈಲ್ನಲ್ಲೇ ಮನೆಯಲ್ಲೇ ಮಾಡ್ಕೊಳ್ಳೋಣ. ಹೋಟೆಲ್ನಲ್ಲಿ ಯಾವ ರೀತಿ ಟೇಸ್ಟ್ ಬರುತ್ತೆ ಇವತ್ತು ಮನೆಯಲ್ಲೇ ಆ ಟೇಸ್ಟ್ ಬರ್ತಾ ಇದೆ. ಮತ್ತೆ ಹಾಗೆ ಕೂಡ ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಕೊಬ್ಬರಿ ಮತ್ತೆ ಹಾಗೆ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕಿರ್ತೀವಲ್ಲ, ಒಳ್ಳೆ ಫ್ಲೇವರ್ ಬರ್ತಾ ಇರುತ್ತೆ. ಆ ರೀತಿಯಾಗಿ ನೀವು ಚಟ್ನಿ ಪೌಡರ್ನ ಹಾಕಿ ಮೇಲ್ಗಡೆ ಸ್ವಲ್ಪ ಬೆಣ್ಣೆನ ಹಾಕಿ ಈ ತರ ಸುತ್ತ ಸವರಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ತುಂಬಾ ಚೆನ್ನಾಗಿ ಟೇಸ್ಟ್ ಅನ್ನ ಕೊಡುತ್ತೆ. ಅದ್ಭುತವಾದ ರುಚಿ ಅಂತಾನೆ ಹೇಳ್ಬಹುದು. ನೀವು ಕೂಡ ಈ ತರ ಮನೆಯಲ್ಲಿ ಒಂದ್ಸಲ ಮಾಡ್ಕೊಂಡು ಟ್ರೈ ಮಾಡಿ ನೋಡಿ. ಹಾಗೆ ಮಾಡಿದಾದ್ಮೇಲೆ ಕಮೆಂಟ್ ಕೊಡಿ. ಮಸಾಲೆ ದೋಸೆ ಚಟ್ನಿ ಪುಡಿ ಕೂಡ ರೆಡಿ ಆಯ್ತು. ಆಲೂಗೆಡ್ಡೆ ಪಲ್ಯ ಮತ್ತೆ ಚಟ್ನಿ ಜೊತೆ ಸವಿತಾ ಇದ್ರಂತೂ, ಖಾರ ಚಟ್ನಿ ಜೊತೆ ಸವಿತಾ ಇದ್ರಂತೂ ಆಹಾ ಸೂಪರ್ ಆಗಿರುತ್ತೆ. ನೀವು ಕೂಡ ಈ ರೀತಿಯಾಗಿ ಮನೆಯಲ್ಲೇ ಒಂದ್ಸಲ ಮಾಡ್ಕೊಂಡು ಟ್ರೈ ಮಾಡಿ ನೋಡಿ. ನೀವು ಒಂದ್ಸಲ ಮನೆಯಲ್ಲಿ ಈ ತರ ಟ್ರೈ ಮಾಡಿ. ಹಾಗೆ ಟ್ರೈ ಮಾಡಿದಾದ್ಮೇಲೆ ವಿಡಿಯೋ ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ನೋಡಿದಾದ್ಮೇಲೆ ಲೈಕ್ ಕೊಟ್ಟು ಕಮೆಂಟ್ ಕೊಡಿ. ಹಾಗೆ ಹೊಸದಾಗಿ ನೋಡೋರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.